ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 109 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಈ ಒಂದು ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಸ್ವಲ್ಪ ಕೂಲಂಕುಷವಾಗಿ ಒಬ್ಬೊಬ್ಬರ ಬಗ್ಗೆ ಒಂದಿಷ್ಟು ವಿಚಾರ ಮಾಡ್ಕೊಂತ ಹೋಗೋಣ. ಅದಕ್ಕೂ ಮುನ್ನ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರ್ತಾ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿಯ ಹಲವರಿಗೆ ಒಂದಿಷ್ಟು ಮಾಹಿತಿಗಳನ್ನು ಪ್ರತಿದಿನ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇನ್ನೇನ್ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ಧನರಾಜ್ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ರಜತ್, ತ್ರಿವಿಕ್ರಮ, ಭವ್ಯ ಅವರು ಮೂರು ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ ಧನರಾಜ್ ಅವ್ರ ಬಗ್ಗೆ. ಬ್ಯಾಕ್ ಟು ಬ್ಯಾಕ್ 300 ಪಾಯಿಂಟ್ಸ್ ನೋಡ್ಕೊಂಡ್ರು ಅವರು ಅಂತ ತ್ರಿವಿಕ್ರಮ ಅವರು ಹೇಳ್ತಾರೆ. ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು, ಸಕ್ಸಸ್ಫುಲ್ ಆಯ್ತು ಅವನಿಗೆ ಅಂತ ಭವ್ಯ ಅವರು ಹೇಳ್ತಾರೆ. ಅವನೊಂದು ಎಫರ್ಟ್ ಹಾಕಿದ್ದ, ಅದು ಅವನಿಗೆ ಸಿಕ್ಕಂತ ಒಂದು ಪ್ರತಿಫಲ ಬಿಡುವಂತ ಅವರು ಭಾಷಣೆ ಮುಂದುವರಿಸ್ತಾರೆ ಅಂತ ಹೇಳ್ಬೋದು. ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಗೇಮ್ ಚೇಂಜರ್ ಆಗ್ಬೋದಿತ್ತು, ಎಸ್ಪೆಷಲಿ ತ್ರಿವಿಕ್ರಮ ನೀನು ಗೇಮ್ ಚೇಂಜರ್ ಆಗ್ಬೋದಿತ್ತು ಅಂತ ಹೇಳ್ತಾರೆ. ಸ್ಟ್ರಾಂಗರ್ ಅಂತ ಹೇಳಿ ಮೋದಿ ಗುಂಪು ಮಾಡಿಸ್ಬಿಟ್ರಿ ನೀವೆಲ್ಲರೂ ಸೇರ್ಕೊಂಡು ಅಂತ ಹೀಗೆಲ್ಲ ಹೇಳ್ತಾರೆ ವಿಕ್ರಮ್ ಅವರು. ಇದೇನು ಒಲಿಂಪಿಕ್ ಗೇಮ್ ಅನ್ಕೊಂಡಿದ್ದೇನು ವಿಕ್ರಮ? ಇಲ್ಲಿ ಸೋತ್ಬಿಟ್ರೆ ಹೊರಗೆ ಹಾಕ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೇವೇನು? ಯಾಕೋ ಹಿಂಗೆಲ್ಲ ಆಡ್ತಾ ಇದ್ದಿ? 2 ದಿನಗಳಿಂದ ಸತತ 2 ದಿನಗಳಿಂದ ನಿನ್ನ ಒಂದು ಮಾತುಗಳಿಂದ ನನಗೆ ತುಂಬಾನೇ ಇರಿಟೇಷನ್ ಆಗ್ತಾ ಇದೆ. ರಜತ್ ಅವರು ವಿಕ್ರಮ್ ಅವರಿಗೆ ಹೇಳ್ತಾ ಇದ್ದಾರೆ. ಸರಿಯಾಗಿ ಹೇಳಿ ಗುರು, ನಿನಗಷ್ಟೇ ಇಲ್ಲ ನೋಡೋರ್ಗು ಸಹಿತ ತುಂಬಾನೇ ಇರಿಟೇಷನ್ ಆಗ್ತಾ ಇದೆ. ರಜತ್ ಅವರು ಯಾಕೋ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸಲ್ವಾ? ಚೈತ್ರ ಅವರು ಹೋದ್ಮೇಲೆ ರಜತ್ ಅವರ ಒಂದು ಸೌಂಡ್ ಏನಿದೆ ಅದು ಕೇಳಿಸ್ತಾನೆ ಇಲ್ಲ. ಅವನು ಚೈತ್ರ ಅವರ ಒಂದು ಲಗೇಜ್ ಪ್ಯಾಕ್ ಅಲ್ಲಿ ರಜತ್ ಅವರ ಎನರ್ಜಿ ಏನಿದೆ ಅದು ಪ್ಯಾಕ್ ಆಗಿ ಹೋಗಿಬಿಟ್ಟಿದೆ ಏನೋ ಅಂತ ಅನಿಸ್ತಾ ಇದೆ. ಧನರಾಜ್ ಅವರು ಮಂಜು ಅವರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ನೀವು ನನ್ನ ಚೂಸ್ ಮಾಡಿದ್ದಕ್ಕೆ, ಆಟದಲ್ಲಿ ಚೂಸ್ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಿಮ್ಮಿಂದನೇ ಈ ಒಂದು ಸ್ಥಾನಕ್ಕೆ ಬರೋಕೆ ನನಗೆ ಸಾಧ್ಯ ಆಯ್ತು, ಅಷ್ಟು ಧನ್ಯವಾದಗಳಂತ ತಿಳಿಸ್ತಾರೆ. ಏನಿಲ್ಲ ಚಿನ್ನ, ನಿನ್ನೆ ಗೆಲ್ಬೇಕಾಗಿತ್ತು, ನೀ ಗೆದ್ದೆ ಅಷ್ಟೇ ಇರೋದು. ಮೋಕ್ಷಿತ್ ಅವ್ರನ್ನ ಗೆಲ್ಬೇಕಾಗಿತ್ತು ಅಂತೇಳಿ ಗೆದ್ರೆ ಅವ್ರಿಗೆ ಇನ್ನು ಬೆನಿಫಿಟ್ ಆಗಲಿ ಅಂತ ಅವ್ರನ್ನ ಚೂಸ್ ಮಾಡ್ಕೊಂಡೆ. ಬಟ್ ಅವ್ರು ಗೆಲ್ಲೇ ಇಲ್ಲ. ಸೊ ಡಿಸರ್ವ್, ನೀವಿಬ್ಬರಲ್ಲಿ ಯಾರೋ ಒಬ್ರು ಗೆಲ್ಬೇಕಿತ್ತು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಈ ರೀತಿ ಒಂದು ಚೂಸ್ ಮಾಡಿದೆ ಇಬ್ಬರನ್ನ ಅಂತೇಳಿ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾರೆ ಧನರಾಜ್ ಅವರಿಗೆ. ತಾರಮ್ಮ ಅವರು ಎಂಟ್ರಿ ಆಗ್ತಾರೆ ಬಿಗ್ ಬಾಸ್ ಮನೆಗೆ. ನಿಮ್ಮ ಮನದಲ್ಲಿರ್ತಕ್ಕಂಥ ಭಾವನೆಗಳನ್ನು ಹೊರ ಹಾಕಿ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಯಾರಿಗಾದರೂ ಒಬ್ಬರನ್ನ ಕ್ಷಮೆ ಕೇಳಬೇಕು ಅನ್ನೋದು ನೆನಪಂದ್ರೆ ಅವ್ರ ಹತ್ರ ಈ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆಯಲ್ಲಿ ಅವ್ರ ಹತ್ರ ಒಂದು ಕ್ಷಮೆ ಕೇಳಿ ಮನಸ್ತಾಪವನ್ನ ಸಮಾನಗೊಳಿಸಿ ಅಂತೇಳಿ ಒಂದಿಷ್ಟು ಚಟುವಟಿಕೆಗಳನ್ನು ಕೊಡ್ತಾರೆ ತಾರಮ್ಮನವರು. ಮಂಜು ಅವರು, ತ್ರಿವಿಕ್ರಮ್ ಅವರು ಬಿಟ್ರೆ ಉಳಿದೆಲ್ಲ ಸಾರಿಗಳು ಅಷ್ಟೇನು ಸಮಂಜಸ ಅಂತ ನನಗನ್ನಿಸ್ಲೇ ಇಲ್ಲ. ಬಟ್ ಅವರವರ ಪ್ರಕಾರ ಅವ್ರವ್ರಿಗೆ ಸಾರಿ ಕೇಳಿದ್ದು ತುಂಬಾನೇ ಖುಷಿಯಾಗಿತ್ತು. ಒಂದಿಷ್ಟು ಎಮೋಷನಲ್ ಮುಖಾಂತರ ಒಂದಿಷ್ಟು ಸಾರಿ ಕೇಳುವ ಒಂದು ಚಟುವಟಿಕೆ ಮುಕ್ತಾಯವಾಗುತ್ತೆ. ತಾರಮ್ಮನವರೊಟ್ಟಿಗೆ ಒಂದಿಷ್ಟು ಹಾಡುಗಳು, ಒಂದಿಷ್ಟು ಡೈಲಾಗ್ಗಳು, ಒಂದಿಷ್ಟು ಡ್ಯಾನ್ಸ್, ಒಂದಿಷ್ಟು ಡ್ರಾಮಾ, ಒಂದಿಷ್ಟು ಮೋಜು ಮಸ್ತಿ ಕಾರ್ಯಕ್ರಮಗಳು ರೂಪುಗೊಳ್ಳುತ್ತವೆ. ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡಿರ್ಬೋದು. ಮೇನ್ ಆಗಿ ಪ್ರಸಾರವಾಗಿರ್ತಕ್ಕಂಥದ್ದು ಯಾರು ಅನ್ನೋದ್ರೆ ಗೌತಮಿ ಮತ್ತು ರಜತ್ ಅವ್ರದ್ದು ಹಾಗೂ ಧನರಾಜ್ ಅವರ ಒಂದು ಕಾಮಿಡಿ ಸನ್ನಿವೇಶ ಏನಿದೆ ಅದನ್ನ ಪ್ರಸಾರ ಮಾಡ್ತಾರೆ. ಅವರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅದನ್ನು ಸಹಿತ ಪ್ರಸಾರ ಮಾಡ್ತಾರೆ. ನೋಡಕ್ಕೆ ಕ್ಯೂಟ್ ಆಗಿ ಮುದ್ದಾಗಿದ್ಲು. ನಂತರ ತಾರಮ್ಮನವರು ಎಕ್ಸಿಟ್ ಆಗ್ತಾರೆ ಮನೆಯಿಂದ. ಎಲ್ರಿಗೂ ಶುಭ ಕೋರಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ತುಂಬಾನೇ ಚೆನ್ನಾಗಿ ಆಟ ಆಡಿ ಅಂತೇಳಿ ಮೆಮೊರೀಸ್ ಗಳನ್ನ ಕ್ರಿಯೇಟ್ ಮಾಡಿ ಹೋಗ್ತಾರೆ ಬಿಗ್ ಬಾಸ್ ಮನೆಯಿಂದ ತಾರಮ್ಮನವರು. ಒಂದು ಕೋಟ್ಲೆ ಸನ್ನಿವೇಶ ಆರಂಭ ಆಗುತ್ತೆ. ತ್ರಿವಿಕ್ರಮ, ಮಂಜು ಅವರು ಹಾಗೂ ರಜತ್ ಅವರು ಮೂವರು ಸೇರ್ಕೊಂಡು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್, ಆಕ್ಟಿಂಗ್, ಇಲ್ಲಿ ತಮ್ಗೆ ಏನೇನು ಗೊತ್ತಿದೆಯೋ ಅವೆಲ್ಲಾನು ಬಿಗ್ ಬಾಸ್ ಕ್ಯಾಮ್ರಾದ ಮುಂದೆ ನಿಂತ್ಕೊಂಡು ಕಸಿ ಬಿಗ್ ಬಾಸ್ 2 ಕೋಟಿ 1 ಕೋಟಿ 3 ಕೋಟಿ ಅಂತ ಒಂದಿಷ್ಟು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಕಾರಣ ಸ್ಮೋಕಿಂಗ್. ಬಟ್ ಅವ್ರು ಕೊಡ್ತಾ ಇಲ್ಲ. ಹಿಂಗ ಅಂತ ಕ್ಯಾಮ್ರಾದವ್ರ ತಲೆ ಎಲ್ಲ ಆಗ್ತಾ ಇದ್ದಾರೆ. ಮಧ್ಯರಾತ್ರಿಯಲ್ಲಿ ಸೈರನ್ ಆನ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಬರ್ರಪ್ಪ ಬಂದ್ ಕಸಿ ನಿಮ್ಮ ಗಂಟು ಮಟ್ಟಿ ಕಟ್ಕೊಂಡ್ ಬಂದ್ ಕಸಿ ಹೊರಗೆ ನಿಂತ್ಕೊಳ್ರಿ, ನಮ್ಗೆ ಯಾರು ಬೇಕೋ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಂತ ಒಂದಿಷ್ಟು ಸೂಚನೆಗಳನ್ನು ತಿಳಿಸ್ತಾರೆ ಬಿಗ್ ಬಾಸ್ ನವರು. ನಾವು ಹೇಳ್ತಕ್ಕಂಥವ್ರು ಯಾರು ಅವರೆಲ್ಲರೂ ಒಂದ್ ಹೆಜ್ಜೆ ಮುಂದುವರಿ ಅಂತಾರೆ. ಅವರೆಲ್ಲರೂ ಮುಂದೆ ಬರ್ತಾರ. ಫಸ್ಟ್ ಮಂಜು ಅವ್ರನ್ನ ಕರೀತಾರೆ. ಮಂಜು ಅವರು, ನೀವು ಈ ಮನೆಯಿಂದ ಹೊರ ಹೋಗುತ್ತಿಲ್ಲ ಅಂತ ಹೇಳ್ತಾರೆ. ಸೊ ಇದಾದ ನಂತರ ತ್ರಿವಿಕ್ರಮ್ ಅವ್ರನ್ನ ಕಳಿಸ್ತಾರೆ. ತ್ರಿವಿಕ್ರಮ್ ಸಹಿತ ನೀವು ಈ ಮನೆಯಿಂದ ಹೊರ ಹೋಗುತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೇ ಒಂದು ಎಪಿಸೋಡ್ ಏನಿದೆ, ನೋಡುಗರ ಒಂದು ತಾಳ್ಮೆಯನ್ನು ಜಾಸ್ತಿ ಪರೀಕ್ಷೆ ಮಾಡಿದ್ರು ಅಂತ ಕಾಣಿಸುತ್ತೆ. ಇವ್ರು ಹೋಗ್ತಾರ ಏನೋ ಅವ್ರು ಹೋಗ್ತಾರ ಏನೋ ಅಂತ ನಾವು ಕುತೂಹಲದಿಂದ ನೋಡ್ತಾ ಇದ್ವಿ. ನೋಡುಗರೇ ಬಕರ ಹಾಕೋದ್ರು. ಎಲಿಮಿನೇಷನ್ ಪ್ರಕ್ರಿಯೆ ಯಾರು ಹೋಗಂಗಿಲ್ಲ ಅಂತೇಳಿ ಮನೆಗೆ ಹೋಗಿ ಮಕ್ಕ ಹೋಗ್ರಿ ಅಂತ ಕಳಿಸ್ತಾರೆ ಬಿಗ್ ಬಾಸ್ ತಂಡದವರು. ಮಿಡ್ ವೀಕ್ ಎಲಿಮಿನೇಷನ್ ಯಾಕೆ ಯಾರು ಹೊರಗೆ ಹೋಗ್ತಾ ಇಲ್ಲ ಅನ್ನೋಕೆ ಕಾರಣ ಯಾರು ಅನ್ನೋದಾದ್ರೆ ಧನರಾಜ್ ಅವರು ಮಾಡಿರ್ತಕ್ಕಂಥ ಒಂದು ಏನು ಆಟದ ಪ್ರಕ್ರಿಯೆ ಏನಿದೆ ಆ ಒಂದು ಮಿರರ್ ನೋಡ್ಕೊಂಡು ಮಾಡಿದ್ರು ಈ ಒಂದು ಗೇಮ್ ನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ಒಂದು ತಪ್ಪನ್ನ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ರು ಅಂತ. ಧನರಾಜ್ ಅವ್ರು ಏನ್ ಹೇಳ್ತಾರೆ, ಉದ್ದೇಶಪೂರ್ವಕ ಈ ಒಂದು ತಪ್ಪು ಮಾಡ್ಲಿಲ್ಲ, ನನ್ನನ್ನು ಸೇರಿಸಿ ನಾಮಿನೇಷನ್ ಮಾಡಿ ಬಿಗ್ ಬಾಸ್ ಎಲ್ಲರಿಗೂ ಒಂದೇ ತರ ಇರಬೇಕು. ತಪ್ಪೇನಿದೆ ಬಿಡಿ ಇದರಲ್ಲಿ. ಧನರಾಜ್ ಅವರು ಉದ್ದೇಶಪೂರ್ವಕ ಕನ್ನಡಿಯನ್ನ ಇಟ್ಟು ಆಟ ಆಡಿದ್ರ? ಇಲ್ಲ. ಆ ಒಂದು ಕನ್ನಡಿಯನ್ನ ಸೆಟ್ ಮಾಡಿದ್ದವ್ರು ಯಾರು? ಬಿಗ್ ಬಾಸ್ ಅವರೇ. ಕನ್ನಡಿಯನ್ನು ನೋಡಿ ಆಟ ಆಡುವಂತಿಲ್ಲ ಅಂತ ಏನಾದ್ರು ರೂಲ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದೀರಾ? ಅದೂ ಇಲ್ಲ. ಧನರಾಜ್ ಅವರು ಅಪ್ರಾಮಾಣಿಕ ಆಗಿದ್ನಪ್ಪ ಅಂದ್ರೆ ಮಂಜು ಅವರು ಕೇಳಿದಾಗ
ಅವ್ರು ಹೇಳ್ಬೋದಿತ್ತು ನಾನು ನೋಡಿಲ್ಲ ಅಂತೇಳಿ. ಆದ್ರೆ ಅವರು ಮೇಲಿನ 2 ಸಾಲುಗಳು ಮಾತ್ರ ಕಾಣಿಸಿದ್ವು ಅಂತ ಮೆನ್ಷನ್ ಮಾಡುತ್ತಾರೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಈ ಒಂದು ಆಟದಲ್ಲಿ ಎಲ್ಲರೂ ಆ ಒಂದು ಕನ್ನಡಿ ನೋಡ್ಕೊಂಡು ಆಡಿದ್ದಾರೆ. 6 ಮಾತ್ರ ಧನರಾಜ್ ಅವರಿಗೆ. ಕಾಣುವುದಕ್ಕೂ ನೋಡುವುದಕ್ಕೂ ತುಂಬಾನೇ ವ್ಯತ್ಯಾಸ ಐತಿ. ಅಷ್ಟಕ್ಕೂ ತಪ್ಪು ಅನ್ನೋದಾದ್ರೆ ಬಿಗ್ ಬಾಸ್ನವರು ಮಧ್ಯೆ ಪ್ರವೇಶಿಸಬಹುದಿತ್ತು. ಯಾಕೆ ಪ್ರವೇಶಿಸಲಿಲ್ಲ? ಅಷ್ಟು ತಪ್ಪು ಅನ್ನೋ ಮನೋಭಾವನೆ ನಿಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ಆ ಕನ್ನಡಿಯನ್ನು ಬೇರೆ ಕಡೆಗೆ ಸ್ಥಳಾಂತರಿಸಬಹುದಿತ್ತು, ಅಥವಾ ಆ ಒಂದು ಬೋರ್ಡ್ನ ಸಹಿತ ಬೇರೆ ಕಡೆ ಸ್ಥಳಾಂತರಿಸಬಹುದಿತ್ತು. ಎಷ್ಟು ಸಲಹೆ ಸೂಚನೆಗಳು ನಿಮ್ಮ ಗಮನಕ್ಕೆ ಬಂದಿದ್ದವು. ಈ ಒಂದು ತಪ್ಪನ್ನ ನೀವು ಉದ್ದೇಶಪೂರ್ವಕವಾಗಿ ಅವ್ರು ಮಾಡ್ಲಿ ಅಂತ ಹೇಳಿ ನೀವು ಪ್ರಚೋದನೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ವಿನಾಕಾರಣ ಧನರಾಜ್ ಅವರ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ ನೀವು. ಅದು ಅಲ್ಲದೆ ಆಟ ಆಡಿ ಗೆದ್ದ ನಂತರ ಸಹಿತ ಆಟ ಆಡಿ ಗೆದ್ದಿದ್ದಕ್ಕೆ ನಿಮಗೆ ಅಭಿನಂದನೆಗಳು, ಶುಭವಾಗಲಿ. ಇದು ಬೇರೆ ಕೇಳ ನಿಮ್ಮ ಮುಖಕ್ಕೆ. ಮುಗಿಯೋಣ ಅಂದ್ರೆ ಉಗುಳೇ ಬರ್ತಾ ಇಲ್ವೇ? ಮಾಸ್ಟರ್ ಮೈಂಡ್ ಉಪಯೋಗಿಸ್ತಾ ಇದ್ರ ಬಿಗ್ ಬಾಸ್? ನೀವು ಸೂಪರ್ ಆಗಿ ಆಟ ಆಡ್ತಾ ಇದ್ರ ಜನಗಳ ಜೊತೆಗೆ. ಜನರೇನು ದಡ್ರಲ್ಲ, ನೀವು ಮಾಡ್ತಕ್ಕಂಥ ಮೋಸನ ಸರಿ ಅಂತ ಹೇಳಿ ಬಿಂಬಿಸೋಕೆ. ಅಲ್ಲ, ನನ್ಗೊಂದು ಡೌಟು, ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದೀರಲ್ಲ, ಯಾರನ್ನ ಉಳಿಸೋದಕ್ಕೋಸ್ಕರ ನೀವು ಈ ತರ ಡ್ರಾಮಾ ಮಾಡ್ತಾ ಇದ್ದೀರಿ? ಅದನ್ನಾದ್ರೂ ಹೇಳಿ. ಅವ್ರನ್ನಾದ್ರೂ ಸೀದಾ ಫೈನಲಿ ಕರ್ಕೊಂಡು ಹೋಗಿ ಕಪ್ ಕೊಟ್ಟು ಎಲ್ಲರೂ ಮನೆಗೆ ಹೋಗ್ಬಿಡ್ತೀವಿ. ಇದೆಲ್ಲ ರೋದನೆ ಬೇಕಿತ್ತ? ತಪ್ಪಾಗಿರೋದು ನಿಮ್ಮಿಂದಾನೆ. ನಿಮ್ಮ ತಪ್ಪನ್ನು ಮುಚ್ಚಾಕೋಕ್ಕೋಸ್ಕರ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ರಿ ನೀವು ಅಷ್ಟೇ. ಸಪೋಸ್ ಧನರಾಜ್ ಅವರು ಏನಾದ್ರು ಎಲಿಮಿನೇಟ್ ಆದ್ರೂ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಎಲ್ಲರಿಗೂ. ನಾನು ಒಂದು ಹೇಳ್ತೀನಿ, ಕೇಳಿ ತಿಳ್ಕೊಳ್ಳಿ. ಈ ಒಂದು ವೋಟ್ ಮಾಡೋದು ಏನಿದೆ, ಇದೆಲ್ಲ ಒಂದು ಪ್ರಕ್ರಿಯೆ, ಎಲ್ಲ ಶುದ್ಧ ಸುಳ್ಳು. ವೋಟ್ ಮಾಡಿದ್ರೆ ಅವ್ರು ಗೆದ್ದು ಬಿಡ್ತಾರೆ, ವೋಟ್ ಮಾಡ್ಲಿಕ್ಕೆ ಇವ್ರು ಸೋತ್ ಬಿಡ್ತಾರೆ, ಆಮೇಲೆ ವೋಟ್ ಮಾಡಿನಪ್ಪ ಅಂದ್ರೆ ಇವರು ಎಲಿಮಿನೇಟ್ ಆಗಿಬಿಡ್ತಾರೆ ಅನ್ನೋ ಒಂದು ಏನು ಮನದೃಷ್ಟಿ, ಜನರ ಒಂದು ಮನದೃಷ್ಟಿ ಏನಿದೆ, ಇದೆಲ್ಲ ಊಪಿ. ಏನೂ ಇಲ್ಲ. ಅವ್ರಿಗೆ ಬೇಕಾದವ್ರನ್ನ ಇಟ್ಕೊಳ್ತಾರೆ, ಅವ್ರಿಗೆ ಬೇಕಾದವ್ರನ್ನ ತಳ್ತಾರೆ. ಇಷ್ಟೇ ಇರೋದು ಬಿಗ್ ಬಾಸ್ ಅಂದ್ರೆ. ಬಟ್ ನಾವು ಅನ್ಕೊಂಡಂಗೆ ಏನು ನಡೆಯಂಗಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ನವರು ಯಾವ ರೀತಿ ಡಿಸಿಷನ್ ತಗೊಂಡು ಯಾರು ಪರವಾಗಿ ನ್ಯಾಯ ಕೊಡ್ತಾರೆ, ಯಾರು ವಿರುದ್ಧವಾಗಿ ನ್ಯಾಯ ಕೊಡ್ತಾರೆ ಅನ್ನೋದನ್ನ ಕಾದು ನೋಡೋಣ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.